ನಾನು ನಾಗರಾಜ್ ಸಿದ್ದಾಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ವಿಷಯ ಏನಂದರೆ, ನಮ್ಮ ಕುಮಟಾ ಭಾಗದಲ್ಲಿ ಏನು ಆಗ್ತಾ ಇದೆ ಅಂದರೆ, ನಮ್ಮ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾದಂತೆ ಏನು ನಮ್ಮ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕುಮಟಾ ಮತ್ತು ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಕುಟಿತ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ, ಇಲ್ಲಿ ಶಾಸಕರು ನಮ್ಮ BJP ಪಕ್ಷದವರಾಗಿರೋದ್ರಿಂದ ಘೋರ ಸರ್ಕಾರ ಏನು ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಮತ್ತು ರಾಜ್ಯದಲ್ಲಿ. ಮತ್ತೇನಂದರೆ, ಈಗಾಗಲೇ ವಾರ್ಡ್ ಮೆಂಬರ್ ಆಗಿರ್ಬೋದು ಎಲ್ಲರೂ ಅವರು ಚುನಾವಣೆ ಬ್ಯುಸಿಲಿ ಅವ್ರ ಮಾತುಕತೆ ನಡೀತಾ ಇದೆ. ಯಾಕಂದರೆ ಮುನ್ಸಿಪಾಲ್ಟಿ ಪುರಸಭೆ ಚುನಾವಣೆ ಬಂತು, ಅದು ಇದ್ರ ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿ ಚಿಂತನೆಗಳಿಲ್ಲ. ಎಲ್ಲ ನೋಡ್ರೆ ಹಂಪುಗಳು ಮಾಡಿಟ್ಟಿದ್ದಾರೆ. IRB ಅವರು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಮತ್ತೇನಂದರೆ, ಮಾರ್ಕೆಟ್ನಲ್ಲಿ ರಸ್ತೆ ಮಾರ್ಗದಲ್ಲಿ ಪೂರಾ ಎಲ್ಲ ಹೊಂಡಮಯವಾಗಿದೆ. ಮತ್ತೇನಂದರೆ, ಯಮನಿಗೆ ಪ್ರಿಯವಾದ ಹೊಂಡಗಳು ಇಲ್ಲಿ ಹೆಚ್ಚಿನದಾಗಿ ಕಾಣೋಕ್ಕೆ ಸಿಗ್ತವೆ. ಮತ್ತೇನಂದರೆ, ಹೊನ್ನಾವರ ಭಾಗದಲ್ಲೂ ಕೂಡ ತಾವು ನೋಡ್ತಿದ್ದೀವಿ, ಅದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಸಚಿವ ಮಂಕಾಳ ವೈದ್ಯ ಅವರೇ, ಇಲ್ಲಿಯ ನೀವು ಜಿಲ್ಲಾ ಉಸ್ತುವಾರಿ ಆಗಿರೋದ್ರಿಂದ ಇಲ್ಲಿಯ ಬಗ್ಗೆ ಸ್ವಲ್ಪ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು. ಮತ್ತೇನಂದರೆ, ಇಲ್ಲಿ ನಿವೇದಿತಾ ಆಳ್ವ ಅವರು ನಮಗೆ ಯಾವುದೇ ರೀತಿಯಾದಂಥ ಕೆಲಸಗಳು ಇಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆಗಳನ್ನು ಮಾಡ್ತಾ ಇಲ್ಲ. ಅವರು ಕೂಡ ಚಿಂತನೆಯನ್ನು ಮಾಡಬೇಕು. ವಿಶೇಷವಾಗಿ ನಮ್ಮ ಶಾಸಕರಿಗೂ ಹೇಳ್ಕೊಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ನೀವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನೀವು ಇಲ್ಲಿ ಶಾಸಕರಾಗಿರೋದ್ರಿಂದ ನೀವು ವಿರೋಧ ಮಾಡಬೇಕು. ಯಾಕಂದರೆ ಇಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ, ನೀವು ವಿರೋಧ ಪಕ್ಷದಲ್ಲಿದ್ದೀರಾ. ಈಗ ನೀವು ವಿರೋಧ ಮಾಡಿ ಜನರಿಗೆ ಒಂದು ಇದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಮತ್ತು ಶಾಸಕರಾಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಏನು ಇದು ಕುಮಟಾದಲ್ಲಿ ಏನು ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಯಾಕಂದರೆ ಇಲ್ಲಿ ಅಧಿಕಾರಿಗಳು ಪುಕ್ಕಟ್ಟೆ ಒಂದು ಪಗಾರ ತಿನ್ಕೊಂಡು ಹೊಟ್ಟೆ ದೊಡ್ಡ ಮಾಡ್ಕೊಂಡು ತಿರುಗಾಡೋದು ಬಿಟ್ಟರೆ ಬಾಕಿ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಅಧಿಕಾರಿಗಳು ಇದ್ರ ಬಗ್ಗೆ ಮತ್ತು ಸರ್ಕಾರನೂ ಕೂಡ ದ್ವೇಷದ ರಾಜಕಾರಣ ಬಿಡಬೇಕು. ಮತ್ತೇನಂದರೆ, ವಿರೋಧಕ್ಕಾಗಿ ವಿರೋಧ ಅಲ್ಲ. ಯಾಕಂದರೆ ನಮ್ಮದು ಜನರ ಸಮಸ್ಯೆ ಅಭಿವೃದ್ಧಿಗಾಗಿ ಒಂದು ಕೈ ಜೋಡಿಸ್ಬೇಕು. ಯಾಕಂದರೆ ವಿರೋಧಕ್ಕಾಗಿ ವಿರೋಧ, ಅವ್ರ ದ್ವೇಷದ ರಾಜಕಾರಣ ಅದೆಲ್ಲ ಬಿಟ್ಟಬೇಕು. ಯಾಕಂತ ಕೇಳಿದ್ರೆ, ಕಾಂಗ್ರೆಸ್ ಸರ್ಕಾರಕ್ಕಾದರೂ ಅಲ್ಪ ಸ್ವಲ್ಪ ಇಲ್ಲಿ ಮತಗಳು ಬಿದ್ದರೂ ಕೂಡ ಅದು ಆ ಜನರಿಗೋಸ್ಕರನಾದರೂ ನೀವು ಕೆಲಸ ಮಾಡಬೇಕಲ್ವಾ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎರಡೂ ಸರ್ಕಾರದವರು ಒಂದು ಇದು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲಿ ನೋಡ್ರು ಹೊಂಡಮಯ ಮತ್ತು ಇಂಟರ್ಲಾಕ್ ಮಾಡ್ತಾರೆ. ಇಂಟರ್ಲಾಕ್ ಹಾಕಿದ್ರೆ ಅದು ಮಳೆಗಾಲ ಸಮಯದಲ್ಲಿ ಜಾರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಮಗೇನಾದರೂ ಒಂದು ಡಾಂಬರೀಕರಣದ ಒಂದು ರಸ್ತೆಯನ್ನೇ ಕೊಡಬೇಕು. ಯಾಕಂತ ಕೇಳಿದ್ರೆ ಜಾರುವಂಥದ್ದು ಇರುವುದಿಲ್ಲ ಅಲ್ಲಿ, ಮತ್ತೇನೋ ನೀರಿನಲ್ಲಿ ಹೌಸ್ ಬೆಳೆಯೋದಿಲ್ಲ. ಅದಕ್ಕೊಂದಕ್ಕೆ ನಮ್ಮದು ಡಾಂಬರೀಕರಣದ ಒಂದು ರಸ್ತೆಯನ್ನೇ ಮಾಡಬೇಕು. ಯಾಕಂದರೆ ಇಂಟರ್ಲಾಕ್ ಮಾಡಿದ್ರೆ ಅದು ಮಳೆಗಾಲದಲ್ಲಿ ಜಾರುವಂಥ ಸಮಸ್ಯೆಗಳು ಉಲ್ಬಣ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಮತ್ತು ನಮ್ಮ ಕುಮಟಾ ವ್ಯಾಪ್ತಿಯಲ್ಲಿ ಏನು ಹೈವೇಲಿ ಯಾವುದೇ ರೀತಿಯಾದಂಥ ಒಂದು IRB ಅವರ ಇದು ಭ್ರಷ್ಟ ಒಂದು ಏನು ಕೆಲಸ ಬರ್ತಿದ್ದ ಒಂದು ಕಂಪ್ನಿಗೆ ಒಂದು ಕೊಟ್ಟಿದ್ದಾರೆ. ಎಷ್ಟು ವರ್ಷ ಆದರೂ ಇವರು ಮಾಡ್ತಾನೇ ಇಲ್ಲ. ಅದಕ್ಕೋಸ್ಕರ ಅವರು ಟೋಲ್ ಮಾತ್ರ ವಸೂಲಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಸರ್ಕಾರದವರು ಎಲ್ಲ ಚಿಂತನೆ ಮಾಡಬೇಕು. ಇಲ್ಲ ಬಿಟ್ಟರೆ ನೀವು ಯಾವುದಕ್ಕೂ ನಾಲ್ಕು ಅಂತಲೇ ನಾವು ತಿಳ್ಕೊಳ್ತೀವಿ. ಯಾಕಂತ ಕೇಳಿದ್ರೆ, ನಮ್ಮದು ವಿರೋಧಕ್ಕಾಗಿ ವಿರೋಧ ಅಲ್ಲ, ನಾವು ಯಾವುದೇ ಪಕ್ಷದವರಲ್ಲ. ಪಕ್ಷಾತೀತವಾಗಿ ನಿಷ್ಪಕ್ಷಪಾತವಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೂ ತರಾಟೆಗೆ ತಗೊಳ್ತೀವಿ, BJPಗೂ ತಗೊಳ್ತೀವಿ. ಯಾವುದೇ ಸರ್ಕಾರ ಇದ್ರೂ ಕೂಡ ನಾವು ತರಾಟೆ ತಗೊಳ್ತೀವಿ. ಯಾರ ಮನೆಗೆ ನಾವೇನು ಊಟಕ್ಕೆ ಹೋಗೋದು ಬಿಡಲಿಲ್ಲ, ಯಾವುದೇ ಜೊತೆ ನಾವು ಸಂಬಂಧ ಏನು ಬೆಳೆಸೋದು ಬಿಡಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕು, ನಮ್ಮ ಕ್ಷೇತ್ರ ಕುಮಟಾ, ಹೊನ್ನಾವರ ಹಾಗೂ ಗೋಕರ್ಣ ಏನು ಬರ್ತದೆ, ನಮ್ಮ ಕ್ಷೇತ್ರ ಅಭಿವೃದ್ಧಿಯೇ ನಮ್ಮ ಚಿಂತನೆಗಳು, ಅಭಿವೃದ್ಧಿ ನಮ್ಮ ಮಂತ್ರ. ಆ ಒಂದು ನಿಟ್ಟಿನಲ್ಲಿ ಸಚಿವ ಮಂಕಾಳ ವೈದ್ಯ ಅವರಿಂದ ಹಿಡಿದು ನಿವೇದಿತಾ ಆಳ್ವ ಅವರಿಂದ ಹಿಡಿದು ಶಾಸಕ ದಿನಕರ್ ಶೆಟ್ಟಿ ಅವರಿಂದ ಹಿಡಿದು ಪುರಸಭಾ ವ್ಯಾಪ್ತಿಯಲ್ಲಿ ಬರುವಂಥ 23 ವಾರ್ಡಿನ ಒಂದು ಮೆಂಬರ್ಗಳಾಗಿರ್ಬೋದು, ಸದಸ್ಯರಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು. ಯಾಕಂದರೆ ನಿಮ್ಮ ಪಾಡಿಗೆ ನೀವೀಗ ಚುನಾವಣೆ ಇನ್ನೂ ಹತ್ತಿರ ಬರಲಿಲ್ಲ, ಅದ್ರ ಬಗ್ಗೆ ಈಗೇ ಒಂದು ಚಿಂತನೆಗಳು ಇದೆಲ್ಲ ನಿಮ್ದು ಶುರು ಆಗಿಬಿಟ್ಟಿದೆ. ಅದೆಲ್ಲ ಸ್ವಲ್ಪ ದಿನ ಮಟ್ಟಿಗೆ ಅಭಿವೃದ್ಧಿ ಚಿಂತನೆ ಮಾಡಿ ಅದು ನಿಲ್ಲಿಸಬೇಕು. ಅದು ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ನಂತರ ಬೇಕಾದ್ರೆ ನೀವು ಅದ್ರ ಬಗ್ಗೆ ಮಾತನ್ನು ಗಂಭೀರವಾಗಿ ತಗೊಳ್ಳಿ. ಆದಷ್ಟು ಬೇಗ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.